ಪ್ರಗತಿಗೆ ಶಾಪವಾದ ಬಳಗಾನೂರು ಪಟ್ಟಣ ಪಂಚಾಯಿತಿಯ ಜನವಿರೋಧಿ ನಡೆ ಖಂಡಿಸಿ ಕರ್ನಾಟಕ ರೈತ ಸಂಘದಿಂದ ಪ್ರತಿಭಟನೆ. ಬಳಗಾನೂರು ಪಟ್ಟಣ ಪಂಚಾಯಿತಿ ಆಡಳಿತದ ನಿರ್ಲಕ್ಷ್ಯ, ಭ್ರಷ್ಟಾಚಾರ ಮತ್ತು ಜನವಿರೋಧಿ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕಾ ಘಟಕ ಮಸ್ಕಿಯ ವತಿಯಿಂದ ಸೋಮವಾರ ಬೆಳಿಗ್ಗೆ ಮಸ್ಕಿಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ ಪುತ್ಥಳಿಯ ಮುಂಭಾಗ ಪ್ರತಿಭಟನೆ ಮಾಡಿದರು. ಈ ವೇಳೆ ಮಾತನಾಡಿದ ಸಿಪಿಐ ಎಂಎಲ್ ರೆಡ್ ಸ್ಟಾರ್ನ ರಾಜ್ಯ ಸಮಿತಿಯ ಸದಸ್ಯ ಎಂ. ಗಂಗಾಧರ್ ಬುದ್ದಿನ್ನಿ, ಬಳಗಾನೂರು ಪಟ್ಟಣ ಪಂಚಾಯಿತಿ ಅವ್ಯವಸ್ಥೆಯ ಆಗರವಾಗಿದೆ. 509 ಸರ್ವೆ ನಂಬರಿನ ಜಮೀನಿನಲ್ಲಿ ಹಲವಾರು ಕುಟುಂಬಗಳು ವಾಸ ಮಾಡುತ್ತಿದ್ದಾರೆ. ಆದರೆ ಖಾಸಗಿ ವ್ಯಕ್ತಿಗಳು ಪಶ್ಚಿಮಕ್ಕಿರುವ 5 ಅಡಿ ರಸ್ತೆಯನ್ನು ವಿನಾಕಾರಣ ಬಂದ್ ಮಾಡಿ ನಿವಾಸಿಗಳ ಓಡಾಟಕ್ಕೆ ತೊಂದರೆ ನೀಡುತ್ತಿದ್ದಾರೆ. ಇದನ್ನು ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳು: ಬಸವೇಶ್ವರ ನಗರದಲ್ಲಿ ಅಂಬೇಡ್ಕರ್ ಭವನವನ್ನು ಹಾಗೂ ಹೈಟೆಕ್ ಶೌಚಾಲಯವನ್ನು ನಿರ್ಮಿಸಬೇಕು. ಪರಿಸರ, ಜನ, ಜಾನುವಾರುಗಳಿಗೆ ಕಂಟಕವಾಗಿರುವ ಬುದ್ದಿನ್ನಿ ಮತ್ತು ಜಾಲವಾಡಗಿಯಲ್ಲಿನ ಅಕ್ರಮ ಮರಳು ಗಣಿಗಾರಿಕೆಗೆ ಪೂರ್ಣವಿರಾಮವಿಡಬೇಕು. ಚರಂಡಿ, ರಸ್ತೆ ಬದಿಯ ತಿಪ್ಪೆಗಳು, ಶುದ್ಧ ಕುಡಿಯುವ ನೀರಿನ ಸರಬರಾಜು, ಆಸ್ಪತ್ರೆಯ ಪಕ್ಕದ ಬಯಲು ಶೌಚಾಲಯದ ತೆರವು, ಪಟ್ಟಣ ಪಂಚಾಯಿತಿಯ ಲಂಚಾವತಾರ, ಬೀದಿದೀಪಗಳ ಅಳವಡಿಕೆ, ಸ್ವತಃ ಪಟ್ಟಣ ಪಂಚಾಯಿತಿಯೇ ಊರಿನ ಕಸವನ್ನೆಲ್ಲ ಹಳ್ಳದಲ್ಲಿ ಹಾಕುತ್ತಿರುವುದನ್ನು ನಿಲ್ಲಿಸಬೇಕು. ಬಯಲು ಶೌಚಾಲಯ ಮುಕ್ತ ಮಾಡಬೇಕು. ಕ್ಯಾಂಪ್ಗಳ ಮನೆಗಳನ್ನು ಡಿಮ್ಯಾಂಡಿನಲ್ಲಿ ಸೇರಿಸಬೇಕು. ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಕರ್ನಾಟಕ ರೈತ ಸಂಘ ಎಐಕೆಕೆಎಸ್ನ ನೇತೃತ್ವದಲ್ಲಿ ತಹಸೀಲ್ ಕಾರ್ಯಾಲಯದ ಮುಂದೆ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆಂದು ಎಚ್ಚರಿಸಿ ತಹಸೀಲ್ದಾರ್ ಮಂಜುನಾಥ ಬೋಗಾವತಿಯವರಿಗೆ ಮನವಿ ಪತ್ರವನ್ನು ನೀಡಿದರು. ಇದಕ್ಕೂ ಮೊದಲು ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮಾರುತಿ ಜಿನ್ನಾಪೂರು, ಹೋರಾಟಗಾರ ಬಸವರಾಜ ಎಕ್ಕಿ ಮಾತನಾಡಿ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಬೃಹತ್ ಹೋರಾಟದ ಎಚ್ಚರಿಕೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರೈತ ಸಂಘದ ಮಸ್ಕಿ ತಾಲೂಕಾ ಅಧ್ಯಕ್ಷ ಸಂತೋಷ ಹಿರೇದಿನ್ನಿ, ತಾಲೂಕಾ ಕಾರ್ಯದರ್ಶಿ ವೆಂಕಟೇಶ ನಾಯಕ, ಹುಲುಗಪ್ಪ, ಶಾಂತಮೂರ್ತಿ, ಮರಿಯಪ್ಪ, ದುರುಗಪ್ಪ, ಶರಣಪ್ಪ, ಶಿವಣ್ಣ, ಹನುಮಂತ, ಹುಚ್ಚಪ್ಪ, ಯಂಕಪ್ಪ ಸೇರಿದಂತೆ ಹಲವು ಹೋರಾಟಗಾರರು ಭಾಗವಹಿಸಿದ್ದರು. ದಿಢೀರಂತಲ್ಲ, ಕನಿಷ್ಠ ಒಂದು ಎಚ್ಚರಿಕೆ ಹೋರಾಟವನ್ನು ನಾವು ಇಲ್ಲಿ ಅಂಬೇಡ್ಕರ್ ಮೂರ್ತಿ ಮುಂದೆ ಹಮ್ಮಿಕೊಂಡಿದ್ವಿ. ಕರ್ನಾಟಕ ರೈತ ಸಂಘದ ಪ್ರಮುಖ ಬೇಡಿಕೆಗಳು ಒಂದು 13 ಬೇಡಿಕೆಗಳನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಮಾನ್ಯ ತಹಶೀಲ್ದಾರ್ ಮೂಲಕ ಮಸ್ಕಿ ತಾಲೂಕಾಡಳಿತಕ್ಕೆ ನಾವು ಎಚ್ಚರಿಕೆಯ ಗಂಟೆ ಬಾರಿಸಲಿಕ್ಕೆ ಇಲ್ಲಿ ಒಂದು ಹೋರಾಟನ ಪ್ರಾರಂಭಿಸಿದ್ವಿ. ಇದರ ಮೊದಲ ಬೇಡಿಕೆ ಈಗಾಗಲೇ ಮಸ್ಕಿ ತಾಲೂಕಿನ ಸ್ಥಿತಿ ಹೆಂಗಿದೆ ಅಥವಾ ತಾಲೂಕಿನ ಇತರೆ ಹಳ್ಳಿಗಳ ಸ್ಥಿತಿ ಹೆಂಗಿದೆ ಅಂತ ಈಗಾಗಲೇ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುವ ವಿಷಯನೇ. ಯಾವುದೇ ಸೌಕರ್ಯಗಳಿರಲಾರ್ದ, ಶಾಶ್ವತವಾದ ಇಲಾಖೆಗಳಿರಲಾರ್ದ, ಶಾಶ್ವತವಾದ ಕೆಲಸಗಳು ಇರಲಾರ್ದ, ಶಾಶ್ವತವಾದ ಒಂದು ಆಡಳಿತ ಇರಲಾರ್ದ ಎಲ್ಲ ಕೆಲಸಗಳು, ಸಾರ್ವಜನಿಕ ಕೆಲಸಗಳು, ಮೂಲಭೂತ ಸೌಕರ್ಯಗಳು ನೆಲಕಚ್ಚುವಿವೆ. ಇಲ್ಲಿ ಹೆಚ್ಚು ಕಡಿಮೆ ಮಸ್ಕಿ ತಾಲೂಕು ದೊಡ್ಡ ಪಟ್ಟಣ ಅಂದರೆ ಬಳಗಾನೂರು ಪಟ್ಟಣ ಪಂಚಾಯಿತಿ. ಬಳಗಾನೂರು ಪಟ್ಟಣ ಪಂಚಾಯಿತಿಯಲ್ಲಿ ಸುಮಾರು ಮೂಲಭೂತ ಜ್ವಲಂತ ಸೌಕರ್ಯಗಳ ಒಂದು ಕಡೆ. ಆಮೇಲೆ ಏನು ಪಟ್ಟಣನ ಹಳೇದು ಮೋಸ್ಟ್ಲಿ MP ಕ್ಷೇತ್ರ ಬಳಗಾನೂರು MP ಕ್ಷೇತ್ರ ಗೆದ್ದು ಬಂದಂಥ ಒಂದು ಊರು, ಒಂದು ಐತಿಹಾಸಿಕವಾದ ಊರು ಬಳಗಾನೂರು. ಆ ಬಳಗಾನೂರಿಗೆ ಎಷ್ಟು ಅನುದಾನ ಬಂದರೂ ಕೂಡ ಅದು ಉದ್ಧಾರ ಮಾತ್ರ ಆಗ್ತಿಲ್ಲ. ಅಲ್ಲಿನ ಆಳುವಂಥ ಪಟ್ಟಣ ಪಂಚಾಯಿತಿ, ಹಿಂದೆ ಗ್ರಾಮ ಪಂಚಾಯಿತಿ ಇದ್ದಂಥ ಅಲ್ಲಿನ ಆಳುವಂಥ ಎಲ್ಲ ಪಕ್ಷಗಳು ಒಂದು ವರ್ಗದ ಪರವಾಗಿ ಅಲ್ಲಿನ ಅನುದಾನನ್ನ ಲೂಟಿ ಮಾಡೋದ್ರ ಮೂಲಕ ಬಳಗಾನೂರನ್ನ ಟೋಟಲಿ ಹಿಂದುಳಿಯುವ ರೀತಿಯಲ್ಲಿ ಮಾಡಿದ್ದು. ಬಳಗಾನೂರು ಮುಂದುವರಿಬೇಕಾದ ಊರನ್ನ, ಅಭಿವೃದ್ಧಿ ಹೊಂದಬೇಕಾದ ಊರನ್ನ ಹಿಂದುಳಿಲಿಕ್ಕೆ ಕಾರಣ ಆಗಿತ್ತು. ಮೇನ್ ಪ್ರಮುಖವಾಗಿ ಅಲ್ಲಿ ರೈತರಿಗೆ ನಿವೇಶನ ಇಲ್ಲ. ಯಾರು ಭೂಹೀನರಿದ್ದಾರೋ, SC ST ದಲಿತ ಜನಾಂಗ, ಹಿಂದುಳಿದವರು, ಅಲ್ಪಸಂಖ್ಯಾತರು ಇತರಂತ ಏನು ಕರಿತೀವಿ, ಅವ್ರು ಯಾರಿಗೂ ಅಲ್ಲಿ ಹಕ್ಕುಪತ್ರನ್ನ ಕೊಡಲಿಕ್ಕೆ ಅಥವಾ ಒಂದು ಹಳೆದಿಂದ ಯಾವನೋ ಒಂದು ಕಾಲ ಕೊಟ್ಟಿದ್ರು. ಆದರೆ ಇಲ್ಲಿವರೆಗೂ ಕೂಡ ನಿವೇಶನದ ದೊಡ್ಡ ಗಂಭೀರ ಸಮಸ್ಯೆ ಬಳಗಾನೂರು ಪಟ್ಟಣ ಪಂಚಾಯತಿಯಲ್ಲಿ ಕಾಡ್ತಿದೆ. ನಿವೇಶನದ ಸಮಸ್ಯೆ. ಅಲ್ಲಿ ಕೂಲಿ ನಾಲಿ ಮಾಡೋಂಥ ಜನ, ದುಡ್ಕೊಂಡು ತಿನ್ನೋಂಥ ಜನ ಆ ಸಮಸ್ಯೆ ಹೊಂದಿದೆ. ಪ್ರಮುಖವಾಗಿ ಗಂಭೀರವಾಗಿ ಸಮಸ್ಯೆ ಏನಂದರೆ ಶುದ್ಧ ಕುಡಿಯುವ ನೀರಿಲ್ಲ ಬಳಗಾನೂರಿಗೆ. ಪಕ್ಕದಾಗ ಹಳ್ಳ ಹರಿದ್ರು, ಬಳಗಾನೂರು ಹಳ್ಳ, ಮಸ್ಕಿ ಹಳ್ಳ ಇಲ್ಲಿಂದೇ ಹೋಗ್ತದ. ಕೆನಾಲ್ ಹರಿದ್ರು, ಸುತ್ತ ನೀರಿದ್ದು ನೀರಿಲ್ಲ ಜನ ಇವತ್ತು ಪರಿತಪಿಸುವಂಥ ಸ್ಥಿತಿ ಬಳಗಾನೂರಲ್ಲಿ ಇದೆ. ಶುದ್ಧ ಕುಡಿಯೋ ನೀರಿಲ್ಲ. ಅಲ್ಲಿ ಯಾವುದೇ ಶಾಶ್ವತವಾದ ಕೆರೆ ಅಥವಾ ಫಿಲ್ಟ್ರೇಷನು ಆ ಊರಲ್ಲಿ ಇಲ್ಲ. ದೊಡ್ಡ ಪಟ್ಟಣ ಪಂಚಾಯತಿ ಅದು. ಆಮೇಲೆ ಯಾವ ಓಣಿಗೆ ಹೋದ್ರೂ ಸರಿಯಾದ ಚರಂಡಿಗಳಿಲ್ಲ, ಗಟಾರಗಳಿಲ್ಲ.
ಯಾವ ರೋಡಲ್ಲಿ ಕೊಡಿದ್ರೆ ನೀರು ಹರಿತಿದೆ, ಬಸ್ಸಲ್ಲಿ ನೀರು ಹರಿತಿದೆ, ಮುಸುರಿ ನೀರು ಹರಿತಿದೆ, ಇನ್ನೊಂದು ಇರ್ತಿದೆ. ಯಾವ ಸ್ವಚ್ಛತೆ ಅಲ್ಲಿಲ್ಲ ಬೆಳಗಾನೂರಲ್ಲಿ. ಅದೊಂದು ದೊಡ್ಡ ಪಟ್ಟಣ, ಒಂದು ಪಟ್ಟಣ ಪಂಚಾಯಿತಿ. ಆಮೇಲೆ ಅಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆ ಏನಿದೆ, ಅಲ್ಲಿ ಸರಿಯಾಗಿ ವೈದ್ಯರು ಇರೋದಿಲ್ಲ, ಡಾಕ್ಟರ್ಸ್ ಇಲ್ಲ, ಸರಿಯಾದ ಉಪಕರಣಗಳಲ್ಲೇ ಯಾರು ಟೆಸ್ಟ್ ಮಾಡಿದ್ರೆ ಎಲ್ಲ ರೆಫರೇ ಸಿಂಧನೂರು ಇಲ್ಲ ಮಸ್ಕಿ ಇಲ್ಲ ಬೇರೆ ಕಡೆ ಎಲ್ಲ ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಅದ್ರ ಪಕ್ಕದಲ್ಲೇ ಒಂದು ದೊಡ್ಡ ತಿಪ್ಪಿದಂಗೆ ಕಸ ಐತೆ. ಆಸ್ಪತ್ರೆಯಲ್ಲೇ ಇದೆ, ಕಸ ಅಲ್ಲೇ ಅದ. ಇದು ಸ್ವಚ್ಛತೆ ಎಷ್ಟರ ಮಟ್ಟಿಗೆ ಪಟ್ಟಣ ಪಂಚಾಯಿತಿ ಅಲ್ಲಿನ ಕ್ಲೀನತೆನ ಸ್ವಚ್ಛತೆಯನ್ನು ಕಾಪಾಡ್ತದೆ ಅನ್ನೋದು ಜನರ ನಾಗರಿಕರ ಪ್ರಶ್ನೆ. ಆಮೇಲೆ ಆ ಪಟ್ಟಣ ಪಂಚಾಯತ್ ಆದಮೇಲೆ ಬಸವೇಶ್ವರ ಸ್ಕೂಲಲ್ಲಿ ಒಂದು PUC ಒಂದು ಇದು ಬಿಟ್ಟರೆ ಯಾವುದೇ ಸರ್ಕಾರಿ ಕಾಲೇಜುಗಳು ಆ ಊರಲ್ಲಿಲ್ಲ. ಆ ಊರಲ್ಲಿ PUC ಓದಬೇಕಾದ್ರೆ ಮಹಿಳೆಯರು, ಬಾಲಕರು, ಬಾಲಕಿಯರು ಓದ್ಬೇಕಾದ್ರೆ ಯಾವುದೇ ಒಂದು ವಸತಿ ಸೌಕರ್ಯ ಇರಲಿ ಅಥವಾ ಅಲ್ಲಿ ಕಾಲೇಜುಗಳಿರಲಿ ಸರ್ಕಾರದ್ದಿಲ್ಲ. ಅದಕ್ಕೆ ನಮ್ಮ ಶಾಸಕರು ಹಿಂದೆ ಆಳಿದವರು ಈಗ ಆಳಿದವರು ಯಾರು ಅದ್ರ ಬಗ್ಗೆ ಶಿಕ್ಷಣ ಬಗ್ಗೆ ಯಾರು ಒತ್ತು ಕೊಡಲಿಲ್ಲ. GBH ಅಂತೇಳಿ ಮೊದಲೇನೋ ಒಂದು ಹಾಸ್ಟೆಲ್ ಬಾಲಕರ ವಸತಿ ನಿಲಯ ಐತೆ, ಅದು ಒಂದೇ ಮುಂದುವರಿಸಿದರೆ ಅಲ್ಲಿ ಯಾವುದೇ ಸರ್ಕಾರಿ ಕಾಲೇಜುಗಳು, ಪ್ರಥಮ ದರ್ಜೆ PUC ಕಾಲೇಜುಗಳು, ಡಿಗ್ರಿ ಕಾಲೇಜುಗಳು ಯಾವುದೇ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವಿಲ್ಲ. ಎಲ್ಲರೂ ಮಾನವಿನೋ ಇಲ್ಲ ಸಿಂಧನೂರಿನೋ ಮಸ್ಕಿನೋ ಇಲ್ಲ ರಾಯಚೂರಿನೋ ಬೇರೆ ಬೇರೆ ಊರುಗಳಲ್ಲಿ ಇವತ್ತು ಶಿಕ್ಷಣ ಪಡೆಯುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಮೂಲಭೂತವಾಗಿ ಮೊದಲು ಶಿಕ್ಷಣಕ್ಕೆ ಒತ್ತು ಕೊಡಬೇಕಂತ ಅನ್ನೋದು ನಮ್ಮ ಈ ಒಂದು ಬೇಡಿಕೆಯಲ್ಲಿ ಪ್ರಥಮವಾಗಿದೆ. ಆಮೇಲೆ ಇನ್ನೊಂದು, ಈ ನಾರಾಯಣನಗರ ಕ್ಯಾಂಪು ಮತ್ತು ಬಸವೇಶ್ವರ ನಗರ ಅಂತ ಏನು ಕರಿತೀವಿ ನಾವು, ಆ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂಥ ಬೆಳಗಾವಿ ಕ್ರಾಸು ಮತ್ತು ನಾರಾಯಣನಗರ ಕ್ಯಾಂಪ್ ಅಲ್ಲಿರುವಂಥ ಬೇರೆ ಜಮೀನಿನಲ್ಲಿರುವಂಥ ನಿವೇಶನ ರೈತರಿಗೆ ಅಲ್ಲಿ ವಾಸ ಮಾಡೋಂಥವ್ರಿಗೆ ಇದುವರೆಗೆ ಯಾವುದೇ ಹಕ್ಕುಪತ್ರ ಇಲ್ಲ. ಅದಕ್ಕಾಗಿ ಡಿಮ್ಯಾಂಡಲ್ಲಿ ಸೇರಿಸಬೇಕು. ಅಲ್ಲಿ ರಸ್ತೆ ಇಲ್ಲ, ಬೀದಿ ದೀಪ ಇಲ್ಲ, ಚರಂಡಿ ಇಲ್ಲ, ಮೂಲಭೂತ ಸೌಕರ್ಯಗಳು ಯಾವೂ ಇಲ್ಲ. ಹಾಗಾಗಿ ಅದನ್ನು ಕೂಡ ಪಟ್ಟಣ ಪಂಚಾಯತ್ ಗಮನಕ್ಕೆ ಬರ್ತದೆ. ತಹಶೀಲ್ದಾರರು ಅದನ್ನು ಗಮನ ಹರಿಸಬೇಕು, ಕೂಡಲೇ ಅದನ್ನು ಪರಿಹರಿಸಬೇಕಂತ ಅನ್ನೋ ಒತ್ತಾಯ ಇವತ್ತಿನ ಹೋರಾಟದಾಗಿದೆ. ಹಾಗೆಯೇ ಏನು ಬೆಳಗಾವಿ ಕ್ರಾಸ್ 509 ಸರ್ವೆ ನಂಬರಲ್ಲಿ ಏನು ಜನ ವಾಸ ಮಾಡ್ತಾರೆ, 509 ಅಂತೇಳಿ ಅಲ್ಲಿ 32 ಗುಂಟೆ ಜನರ ವಸತಿಗಾಗಿ ಅಲ್ಲಿ ಒಂದು ಭೂಮಿನ ಖರೀದಿ ಮಾಡಿದ್ರೆ ಕಳೆದ 20 ವರ್ಷದ ಹಿಂದೆ 2005 ಮತ್ತು 6ರಲ್ಲಿ 509/23 ಅದರಲ್ಲಿ ವಾಸ ಮಾಡೋ ಜನರಿಗೆ ಏನು ಪಶ್ಚಿಮ ದಿಕ್ಕಿಗೆ ಏನಿದೆ ಅಲ್ಲಿ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಆ ದಾರಿನ ಬಂದ್ ಮಾಡಿ ಜನರು ಸಾರ್ವಜನಿಕ ತಿರುಗಾಡಲಾರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಸಂಬಂಧಪಟ್ಟ ಪೊಲೀಸ್ ಠಾಣೆ ಮತ್ತು ಇತರ ಅಧಿಕಾರಿಗೆ ಹೇಳಿದ್ರು ಕೂಡ ಅದು ಯಾರು ಕೂಡ ಗಮನ ಹರಿಸಲಾರದ ಸ್ಥಿತಿ ನಿರ್ಮಾಣ ಆಗಿದೆ. ಕೂಡಲೇ ಪಶ್ಚಿಮ ದಿಕ್ಕಿಗೆ ಅಲ್ಲಿ ಜನ ವಾಸ ಮಾಡುವಂಥ ಪಶ್ಚಿಮ ದಿಕ್ಕಿಗೆ ಏನಿದೆ, ಸೂರ್ಯ ಮುಳುಗುವ ದಿಕ್ಕು ಏನಿದೆ, ಆ ದಿಕ್ಕಿನಲ್ಲಿ 5 ಫೀಟ್ ದಾರಿ ಇದೆ. ಅದಕ್ಕೆಲ್ಲ ಗಿಡ ಗಂಟೆ ಅಲ್ಲಿ ಯಾರೋ ಅದನ್ನು ಬಂದ್ ಮಾಡಿ ಅದನ್ನು ಸಾರ್ವಜನಿಕ ತೊಂದರೆ ಕೊಡುವಂಥದ್ದನ್ನು ಅದನ್ನು ಕೂಡ ತೆರವು ಮಾಡಬೇಕನ್ನೋ ಬೇಡಿಕೆ ಇದರಲ್ಲಿದೆ. ಇನ್ನೂ ಸುಮಾರು ಬೇಡಿಕೆಗಳು ಸಂಬಂಧಪಟ್ಟಂತೆ ಮಾಳಿಗಡ್ಡಿಯಿಂದ ಬೆಳಗಾವಿ ಕ್ರಾಸ್ವರೆಗೆ ಬೀದಿ ದೀಪ ಇಲ್ಲ. ಜನರು ಯಾರೋ ಅಪರಾಧಗಳು ನಡೆದ್ರೆ ರಾತ್ರಿ ಕೇಳೋರು ಯಾರನ್ನ ಸ್ಥಿತಿ ನಿರ್ಮಾಣ ಆಗಿದೆ. ಪಟ್ಟಣ ಪಂಚಾಯತ್ ಲೈಟ್ ಬೀದಿ ದೀಪ ವ್ಯವಸ್ಥೆ ಮಾಡಬೇಕನ್ನೋದು ಪ್ರಮುಖ ಬೇಡಿಕೆ. ಕುಡಿಯ ನೀರು, ಮೂಲಭೂತ ಸೌಲಭ್ಯ, ಶಿಕ್ಷಣ, ಆಸ್ಪತ್ರೆ, ಆರೋಗ್ಯ ಇತರ ಎಲ್ಲ ಬೇಡಿಕೆ ಹಳ್ಳಕೊಯ್ ತಂದಾಕ್ತಾರೆ. ಹಳ್ಳಕೊಯ್ ತಂದಾಗ ಅಪ್ ಟು 500 ಸಮುದ್ರ ನದಿ ಸೇರತನ, ತುಂಗಭದ್ರಾ ನದಿ ಸೇರತನ ಇಲ್ಲಿನ ಕಸ, ಬೆಳಗಾವಿಗೆ ಹಳ್ಳಕ್ಕೆ ಹಾಕಿರುವಂಥ ಕಸ ಎಲ್ಲ ರೋಗ ರುಜಿನಗಳು ಹರಡ್ತವೆ. ಇದು ಪರಿಸರಕ್ಕೆ ಬಹಳ ಅನಾಹುತನ ನಿರ್ಮಾಣ ಆಗಿದೆ. ಆಗಲೇ ಕೂಡಲೇ ಒಂದು ಕಸ ವಿಲೇವಾರಿ ತ್ಯಾಜ್ಯ ಘಟಕನ ನಿರ್ಮಾಣ ಮಾಡಬೇಕು. ಬೇರೆ ಸರ್ಕಾರಿನೋ ಅಥವಾ ಖಾಸಗಿನೋ ಭೂಮಿ ಖರೀದಿ ಮಾಡಿ ಅದನ್ನು ಸ್ಮ್ಯಾಶ್ ಮಾಡುವಂಥ, ಅದನ್ನು ಕಸ ವಿಲೇವಾರಿ ಮಾಡುವಂಥ ಘಟಕನ ಸಪ್ರೇಟ್ ಆಗಿ ಮಾಡಬೇಕು. ಹಳ್ಳಕ್ಕೆ ಯಾರು ಕಸ ಇಳಿಸಬಾರ್ದಂತ ಅನ್ನೋದು ಒಂದು ಡಿಮ್ಯಾಂಡ್ ಇದರಲ್ಲಿ ಇದೆ. ಹಾಗೇನೆ ಬಹಳ ಮುಖ್ಯವಾಗಿ ನಾನು ಮರೆತಿದ್ದೀನಿ, ಬುದ್ದಿನ್ನಿ ಮತ್ತು ಜಾಲವಾಡಿಗೆಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಿದೆ. ಈಗಾಗಲೇ 1-2 ವರ್ಷ ಆಯಿತು ಮೋಸ್ಟ್ಲಿ. ಅಲ್ಲಿ ಅದರ ಅಕ್ರಮ ಗಣಿಗಾರಿಕೆಯಿಂದ ಯಾವ ರೋಡ್ಗಳು ಕೂಡ ಉಳಿದಿಲ್ಲ. ಅದರ ಜೊತೆಗೆ ಜನರ ಜೀವಕ್ಕೆ ದೊಡ್ಡ ಅಪಾಯ ಇದೆ. ಅಲ್ಲಿ ಬುದ್ದಿನ ಬ್ರಿಡ್ಜ್ ಬಿದ್ದೋಯ್ತು. ಜನರ ಆರೋಗ್ಯ ಸರಿ ಇಲ್ಲ, ಉಸಿರಾಡುವ ಗಾಳಿ ಸರಿ ಇಲ್ಲ, ಕುಡಿಯುವ ನೀರು ಸರಿ ಇಲ್ಲ. ಮುದುಕರು, ಮಕ್ಕಳು, ಜನಸಾಮಾನ್ಯರು ಇವತ್ತು ನಾನಾ ರೋಗಕ್ಕೆ ಬಲಿಯಾಗ್ತಾರೆ ಅದರ ಧೂಳಿನಿಂದ, ಅದರ ಪರಿಸರ ಹಾನಿಯಿಂದ. ಹಾಗೇನೆ ಆ ಹಳ್ಳಕ್ಕೆ ಮುಂದೆ ಜಾಲವಾಡಿಗೆ ನಂತರ ಸಿರನಗುಡಿ ಅಂತ ಏನು ಕರಿತೀವಿ, ಮೊನ್ನೆ ಒಂದು ಯಾವುದೋ ಪತ್ರಿಕೆಯಲ್ಲಿ ಪ್ರಕಟ ಆಯ್ತು. ಆ ಉಸುಗು ತೆಗೆದು ಸ್ಟಾಕ್ ಮಾಡೋದ್ರಿಂದ, ಮರಳು ಗಣಿಗಾರಿಕೆ ಮಾಡೋದ್ರಿಂದ ಆ ಪಿಕಪ್ ಡ್ಯಾಮ್ ನೀರು ಸ್ಟಾಕ್ ಆಗ್ತಿಲ್ಲ. ಅಲ್ಲೇನು 6,000-7,000 ಎಕರೆ ನೀರು ಕೊಡ್ತೀವಿ ಅಂತಂತಾರೆ. ದಿದ್ದಿಗಿ, ಸಿರನಗುಡಿ, ಜಾಲವಾಡಿ ಸುತ್ತಮುತ್ತ ಏನು ರೈತರಿದ್ದಾರೋ ಅವ್ರಿಗೆ ದೊಡ್ಡ ತೊಂದರೆನ ಈ ಮರಳು ಗಣಿಗಾರಿಕೆ ನಡೀತಾ ಇದೆ. ಅದು ಅಕ್ರಮ ಮರಳು ಗಣಿಗಾರಿಕೆ. ಯಾಕಂದ್ರೆ ಒಂದು ಪಿಕಪ್ ಡ್ಯಾಮ್ ಅಲ್ಲಿ ಇರಬೇಕಾದ್ರೆ 3 ಅಥವಾ 4 ಕಿಲೋಮೀಟರ್ ಒಳಗಡೆ ಮರಳು ಗಣಿಗಾರಿಕೆ ಪರ್ಮಿಷನ್ ಕೊಡಬಾರ್ದಂತ ನೀರಾವರಿ ಇಲಾಖೆ ಆದೇಶ ಇದೆ. 3 ಕಿಲೋಮೀಟರ್ ಒಳಗಡೆನೇ ಇದೆ ಅದು. ಪಿಕಪ್ ಡ್ಯಾಮ್ ಹತ್ರನೇ ಮರಳು ಗಣಿಗಾರಿಕೆ ಜಾಲವಾಡಿಗೆ ನಡೀತಾ ಇರೋದು. ಅದ್ರ ಮೇಲೆ ಬುದ್ದಿನ್ನಿ. ಅದಕ್ಕೆ ಇದು ಟೋಟ್ಲಿ ಜನಸಾಮಾನ್ಯರ ಪರಿಸರ ವಿರೋಧಿ
ಜನವಿರೋಧಿ ಈ ಮರಳು ಗಣಿಗಾರಿಕೆಯನ್ನ ತಕ್ಷಣ ನಿಲ್ಲಿಸಬೇಕು. ತಹಶೀಲ್ದಾರರು ಶಿಫಾರಸು ಮಾಡಬೇಕು. ದೊಡ್ಡ ಅಪರಾಧ ಇದು. ರೋಡ್ ಉಳಿದಿಲ್ಲ, ಜನ ಉಳಿದಿಲ್ಲ, ಜಾನುವಾರು ಉಳಿದಿಲ್ಲ, ಪರಿಸರ ಉಳಿದಿಲ್ಲ. ಹಾಗಾಗಿ ಈ ಒಂದು ಪ್ರಮುಖ ಬೇಡಿಕೆಯನ್ನು ತಹಶೀಲ್ದಾರ್ ಮೂಲಕ ನಾವು ಸಲ್ಲಿಸ್ತಿದ್ದೀವಿ. ಇದು ನಿರ್ಲಕ್ಷಿಸಿದ್ರೆ ಕೂಡಲೇ ದೊಡ್ಡ ಮಟ್ಟದ ಹೋರಾಟ ತಾಲೂಕು ಮಟ್ಟದಲ್ಲಿ ಕರ್ನಾಟಕ ರೈತ ಸಂಘ ಮತ್ತು ಇತರೆ ಸಂಘಟನೆಗಳು ಒಡಗೂಡಿ ನಾವು ನಡೆಸಬೇಕಾದ ಅನಿವಾರ್ಯ ಆಗ್ತದೆ ಅಂತ ಹೇಳ್ತಾ ಈ ಒಂದು ಪ್ರತಿಭಟನಾ ಹೋರಾಟದಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿದಂಥ ಎಲ್ಲ ತಾಲೂಕು ಸಮಿತಿಯ ಸದಸ್ಯರಿಗೆ ಮತ್ತು ಪದಾಧಿಕಾರಿಗಳಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಲಾಲ್ ಸಲಾಂ. ಬಂಧುಗಳೇ, ಇವತ್ತು ಜನಸಾಮಾನ್ಯ ಪರಿಸ್ಥಿತಿ ಏನಾಗಿದೆಪ್ಪ ಅಂದರೆ, ಇವತ್ತು ಸರ್ಕಾರ ಕೋಟಿಗಟ್ಟಲೆ ಅನುದಾನವನ್ನು ಬಿಡುಗಡೆ ಮಾಡ್ತೈತೆ. ಗ್ರಾಮ ಪಂಚಾಯತಿಗಾಗಿರ್ಬೋದು, ಪಟ್ಟಣ ಪಂಚಾಯತಿಗಳಾಗಿರ್ಬೋದು, ಏನು ತಾಲೂಕು ಆಡಳಿತಗಾಗಿರ್ಬೋದು, ಜಿಲ್ಲಾ ಆಡಳಿತಗಾಗಿರ್ಬೋದು. ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜಕಾರಣಿ ಆಗಿರ್ಬೋದು ಮತ್ತು ಸದಸ್ಯರಾಗಿರ್ಬೋದು, ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು, ಇವತ್ತು ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಡ್ರಿ ಅಂತೇಳಿ ಇವತ್ತು ಜನರು ಬಂದು ಬೀದಿ ಬಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕಪ್ಪ ಅಂತಂದರೆ ಅಧಿಕಾರಿಗಳು, ರಾಜಕಾರಣಿಗಳು ಏನು ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡದೆ ತಮ್ಮ ಒಂದು ಇಚ್ಛೆಗೋಸ್ಕರ ಒಂದು ರಸ್ತೆ ಮಾಡ್ತೀವಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಆಗುತ್ತೆ. ಬಟ್ ಅಲ್ಲಿ ರಸ್ತೆ ಮಾತ್ರ ಇರಲ್ಲ. ಬೀದಿ ದೀಪಗಳು ಹಾಕಿದೀವಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ಎಸ್ಟಿಮೇಟ್ ಮಾಡಿ ಬಿಲ್ ಮಾಡಿ ಪೇಮೆಂಟ್ ಆಗುತ್ತಾ, ರಸ್ತೆಯಲ್ಲಿ ಬೀದಿ ದೀಪ ಇರಲ್ಲ. ಇವತ್ತು ಚರಂಡಿಗಳು ಇದಾವೆ, ಚರಂಡಿ ನಿರ್ಮಾಣ ಮಾಡಿದೀವಿ ನಾವು, ಕೋಟ್ಯಾಂತರ ರೂಪಾಯಿ ಬಿಲ್ ಮಾಡಿ ಎಸ್ಟಿಮೇಟ್ ಮಾಡಿ ಅದಕ್ಕೊಬ್ಬ ಅವರಿಗೆ ಒಂದು ಪಗಾರ ಕೊಟ್ಟು ಅಧಿಕಾರಿಗಳನ್ನಿಟ್ಟು ಇವತ್ತು ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಮಾಡಿ ಅನುದಾನ ಬಳಕೆ ಮಾಡಿ ನಾವು ಕೆಲಸ ಮಾಡಿದೀವಿ ಅಂತೇಳಿ ಇವತ್ತು ಬಿಲ್ಲಿನ ಎತ್ತಾರ, ಅಲ್ಲಿ ಚರಂಡಿ ಇರಲ್ಲ. ಇದು ಕಾರಣ ಏನು? ಯಾಕಪ್ಪ ಅಂದ್ರೆ ಒಂದು ಅಧಿಕಾರಿಗಳು ಏನು ರಾಜಕಾರಣಿಗಳು ಏನಿದಾರ ಅವರು ಒಂದು ಇಚ್ಛೆಗೋಸ್ಕರ ಸುಮ್ಮನೆ ಏನಪ್ಪ ಒಂದು 10% ಅಷ್ಟು ಕೆಲಸ ಮಾಡಿ 100% ಅಷ್ಟು ಬಿಲ್ ಹತ್ತಕ್ಕಂಥ ಕೆಲಸವನ್ನ ಇವತ್ತು ರಾಜಕಾರಣಿಗಳು ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದಲ್ದೇನೆ ಈಗೇನು ಉಸುಗು ಗಣಿಗಾರಿಕೆ ಅಂತ ನಾವೇನು ಕರಿತೀವಿ, ಇವತ್ತು ರಾತ್ರಿ 12-1 ಗಂಟೆ ಸುಮಾರು ಕೂಡ ಈಗ ಲಾರಿ ಏನೈತಲ್ಲ ಅದಕ್ಕೆ ಯಾವುದೇ ನಂಬರ್ ಪ್ಲೇಟ್ ಇರಲ್ಲ. ಆಮೇಲೆ ಪ್ರತಿಯೊಂದು ಏನೈತಲ್ಲ ಪ್ರತಿಯೊಂದು ಗ್ರಾಮಗಳಿಗೆ ಅಲ್ಲಿ ಪ್ರತಿಯೊಬ್ಬರು ರಾತ್ರಿ ಹೊತ್ತು ಪೊಲೀಸ್ ಗಸ್ತಿ ಕಾಯ್ಬೇಕು. ಆಮೇಲೆ ಅದಕ್ಕೆ CC ಕ್ಯಾಮ್ರಾ ಇರ್ಬೇಕು. ಆ CC ಕ್ಯಾಮ್ರಾ ಇದ್ದಾಗ ಗಾಡಿ ಬಂತಂದ್ರೆ 8 ಸಲ ಬಂದೈತೆ. ಅದು ಆ ರಾಯಲಿಟ್ಟಿ 8 ಸಲ ಕಟ್ಟ್ಯಾರ ಅಂತಕ್ಕಂಥದ್ದು ಕೂಡ ರೆಕಾರ್ಡ್ ಆಗ್ಬೇಕು. ಅದು ಯಾವುದೇ ಇಲ್ಲದೆ ಇಲ್ಲಿಗಲ್ ಆಗಿ ಇವತ್ತು ಏನೈತಲ್ಲ ಸುತ್ತಮುತ್ತ ಬುದ್ಧಿನಿ, ಜಾಲವಾಡಿಗೆ, ದಿದ್ದಿಗೆ ಸೈಡ್ ಏನೈತಲ್ಲ ರಕ್ಕಿರಂತರು ರಾಜಕಾರಣಿಗಳು ಅದ್ರೊಳಗೆ ಇನ್ವಾಲ್ವ್ ಆಗಿ ಅಲ್ಲೆಲ್ಲ ಗಣಿಗಾರಿಕೆ ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ಇವತ್ತು ರಾತ್ರಿ ಹೊತ್ತು ಹೆಣ್ಮಕ್ಳು ಇವತ್ತು ಬಸರು ಬಾಣಿತರು ಇದ್ರಪ್ಪ ಅಂದ್ರೆ ರಾತ್ರಿ ಗಾಡಿ ಬರೋಂಥ ಸಂದರ್ಭ ಇತ್ತಂದ್ರೆ ಅಲ್ಲಿದ್ದ ಬಳನೂರಿಗೆ ಬರ್ಬೇಕು, ಸಿನ್ನೂರಿಗೆ ಬರ್ಬೇಕಂದ್ರೆ ಹೆಣ್ಮಕ್ಳು ಅಲ್ಲಿ ದಾರಿ ಒಳಗೇನೆ ಡೆಲಿವರಿ ಆಗ್ತಕ್ಕಂಥ ಸಂದರ್ಭ ಐತಿ. ಇವತ್ತಿನವರೆಗೆ ಯಾವುದೇ ಅಧಿಕಾರಿಗಳು ಅದನ್ನ ಗಮನ ಕೂಡ ತಗೊಳಕ್ಕಿಲ್ಲ. ಯಾಕಂತ ಕೇಳಿದ್ರೆ ಇವತ್ತು ಬಡ ಮಕ್ಕಳು, ಬಡ ಹೆಣ್ಮಕ್ಳು ಬೆಂಗಳೂರು, ಸಿನ್ನೂರು ಈಗೆಲ್ಲ ಬೇರೆ ಬೇರೆ ಗೌರ್ಮೆಂಟ್ ಆಸ್ಪತ್ರೆ, ಮೈಸೂರಲ್ಲಿ ಕೂಡ ಗೌರ್ಮೆಂಟ್ ಆಸ್ಪತ್ರೆ ತಾಲೂಕು ಮಟ್ಟದ ಗಟ್ಟಿಗಳಾಗಿ ಒಂದಿಲ್ಲ, ಎಲ್ಲ ಪ್ರೈವೇಟಿಗೆ ಹೋಗ್ಬೇಕು. ಹೊರಗಡೆ ಹೋಗ್ತಂತಿದ್ರೆ ಹಿಂಗೆ 50-60 ಸಾವಿರ ರೂಪಾಯಿ ಆಗ್ತದ. ಅಲ್ಲಿ ಹೆಣ್ಮಕ್ಳು ಗಂಡ ಕುಡಿತಿರ್ತಾನೆ, ಕಿವಿಳು ಓಲೆ ಪಲ್ಲಿ ಒತ್ತಿಟ್ಟು ಇವತ್ತು ಬೇರೆ ಬೇರೆ ಪ್ರೈವೇಟ್ ದವಾಖಾನೆಯಲ್ಲಿ ತೋರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಹಂಗಾಗಿ ಜಾಲಡಿಗೆ, ದಿದ್ದಿಗೆ, ಬಳನೂರಿಗೆ ಸಂಬಂಧಪಟ್ಟಂತ ಗಾಡಿ ಹೋಗೋದೇನೈತಲ್ಲ ಅದು ಈಗಿನ ಕುಣಿ ಏನು ಬೇಕು ಅದಕ್ಕಿಂತ ಆತತ್ತಾಗಿರ್ತಕ್ಕಂಥ ಸಂದರ್ಭ ಐತಿ. ಬಹಳಷ್ಟು ಮಂದಿ ಗಾಡಿ ತಗೊಂಡು ಹೋಗಿ ಅದ್ರ ಮ್ಯಾಗ ಒತ್ಕೊಂಡ್ ಬಿದ್ದು ಕಾಲ್ ಕೈ ಮುರ್ಕೊಂಡಿದ್ದು ಕೂಡ ಬಹಳಷ್ಟು ಸಮಸ್ಯೆ ಆಗೈತೆ ಬಳನೂರಲ್ಲಿ. ಅದು ಯಾವುದೇ ಅಧಿಕಾರಿಗಳು ಅದು ಕಾನೂನು ಅಂತಾರ, ಅಂಬೇಡ್ಕರ್ ಬರ್ ಸಂವಿಧಾನ ಅಂತಾರ, ಎಲ್ಲರೂ ಅದ್ರೊಳಗೆ ಇರ್ತಾರ. ಅದನ್ನ ಯಾರು ಪ್ರಶ್ನೆ ಮಾಡಕ್ಕಿರಲ್ಲ. ಯಾವನ್ ರೊಕ್ಕ ಕೊಡ್ತಾನೆ, ಯಾವನ ಸ್ವಲ್ಪ ಅಧಿಕಾರದಿಂದ ಯಾವ್ದು ಇರುತ್ತೆ ಅದನ್ನ ಮಾಡ್ಕೊಂಡು ಮುಂದಕ್ಕೆ ಹೋಗಿಬಿಡ್ತಾರೆ. ಯಾವುದೇ ಒಂದು ಜನರ ಪರವಾಗಿ ಅಲ್ಲಿ ಕೇಳ್ತಕ್ಕಂಥ ಒಂದು ಸಂದರ್ಭ ಇಲ್ಲ. ಹಂಗಾಗಿ ಅಲ್ಲಿ ಏನೈತಲ್ಲ ಗಣಿಗಾರಿಕೆ ಏನೈತಲ್ಲ ಪ್ರತಿಯೊಂದಕ್ಕೆ CC ಕ್ಯಾಮ್ರಾ ಕುಂದಿರ್ಬೇಕು, ಪೊಲೀಸ್ ಸರಿಯಾದ ರೀತಿಯಾಗಿ ಕಾವಲು ಕಾಯ್ಬೇಕು. ಆಮೇಲೆ ಈ ರಾಯಲಿಟ್ಟಿನ ಕಂಟಿನ್ಯೂ ಆಗಿ ಕಟ್ತಾರಿಲ್ಲ ಅನ್ನೋದು ಕೂಡ ಚೆಕ್ ಆಗ್ಬೇಕು. ಆಮೇಲೆ ಅದಲ್ದೇ 3 ಕಿಲೋಮೀಟರ್ ದೂರ ಇರತಕ್ಕಂಥ ಮರಳುಗಾರಿಕೆ ನೀರಾವರಿ ಇಲಾಖೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಕೂಡ ಅಲ್ಲಿ ಕಳ್ಳದ ನಡೀತಕ್ಕಂಥ ಸಂದರ್ಭ ಇರೋದ್ರಿಂದ ಇದನ್ನ ರಾಜಕಾರಣಿ ಮತ್ತು ತಾಲೂಕು ಆಡಳಿತ ಕೂಡ ಇದರಿಂದ ಇರ್ತದೆ, ಗೊತ್ತಿಲ್ಲಾರ್ದಂಗೆ ಕೈವಾಡಿರ್ತಾವೆ. ಹಂಗಾಗಿ ಅದನ್ನು ಕೂಡ ಸೀರಿಯಸ್ ಆಗಿ ಮಾಡ್ಬೇಕನ್ನಂತ ಒಂದು ಬೇಡಿಕೆ ನಮ್ಮ ಒಂದು ಹೋರಾಟದಲ್ಲಿ ಇರ್ತಕ್ಕಂಥದ್ದು. ಅದಲ್ದೇ ಬಸವೇಶ್ವರ ನಗರದಲ್ಲಿ ಅಂಬೇಡ್ಕರ್ ಭವನನ ನಿರ್ಮಾಣ ಮಾಡಬೇಕು. ಅದಲ್ದೇ ಅಲ್ಲಿ ಇರ್ತಕ್ಕಂಥ ಬಸವೇಶ್ವರ ನಗರ ಸುತ್ತಮುತ್ತ ಹೆಣ್ಮಕ್ಳು ಏನೈತಲ್ಲ ಶೌಚಾಲಯ ಇರ್ಲಾರ್ದ ಸಂಬಂಧಪಟ್ಟಂಗ ಅಲ್ಲೇನು ಈ ಶಿವಾಜಿನಗರ ಅಂತೇಳಿ ಹೊಸದಾಗಿ ಇವತ್ತು ಗೌರ್ಮೆಂಟ್ CS ಸೈಟ್ ಇದಾವೆ ಅಲ್ಲಿ ಆಲ್ರೆಡಿ. ಅಲ್ಲಿ CS ಸೈಟ್ ಇದ್ದಲ್ಲಿ ಒಂದು ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿ
ಅಲ್ಲಿರ್ತಕ್ಕಂಥ ಮಹಿಳೆಯರಿಗಾಗಿ ಆ ಮಲಬದ್ಧತೆ ರೋಗ ಬರ್ತಕ್ಕಂಥದ್ದು, ಅವರಿಗೆ ರೋಗ ರುಜಿನ ಕಾಡ್ತಕ್ಕಂಥ ಸಂದರ್ಭ ಇರೋದ್ರಿಂದಾಗಿ ಹೈಟೆಕ್ ಶೌಚಾಲಯನ ಪೂರ್ಣ ನಿರ್ಮಾಣ ಮಾಡಬೇಕು. ಅದರ ಜೊತೆಗೆ ಅಂಬೇಡ್ಕರ್ ಭವನನ್ನ ಬಸವೇಶ್ವರ ನಗರದಲ್ಲಿ 509 ಸರ್ವೆ ನಂಬರ್ದಲ್ಲಿ ಅದನ್ನ ಮಾಡ್ಬೇಕನ್ನೋಂಥದ್ದು ಒಂದು. ಅದಲ್ಲದೆ ಇವತ್ತೇನು ಬಸವೇಶ್ವರ ನಗರದ 509 ಸರ್ವೆ ನಂಬರ್ದಲ್ಲಿ 32 ಗುಂಟಿ ಜಾಗದ ಪೈಕಿ ಅದ್ರಾಗ ಒಂದು 5 ಫೀಟ್ ಜಾಗ ಪಶ್ಚಿಮಕ್ಕೆ ಅದ. ಅದು ಆಲ್ರೆಡಿ ನಕಾಶೆಯಲ್ಲಿ ಕೂಡ ಇದೆ. ಮತ್ತು ಅದಲ್ಲದೆ ಈಗ ಭೂ ಕಂದಾಯ ಇಲಾಖೆ ತಹಸೀಲ್ದಾರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರೋದ್ರಿಂದಾಗಿ ಅದನ್ನ